ಹಲೋ ಫ್ರೆಂಡ್ಸ್, ಈ ದಿನ ನಾನು ನಿಮಗೆ ಈ ಸಮ್ಮರಲ್ಲಿ ಒಂದು ಒಳ್ಳೆ ಜ್ಯೂಸ್ ಮಾಡೋದು ತೋರಿಸ್ತೀನಿ. ಇದು ಅತಿ ಖರ್ಚೇನೆಲ್ಲ ಕಮ್ಮಿಲೇ ಸಿಗುತ್ತೆ ಈ ಹಣ್ಣೆಲ್ಲ. ನೋಡಿ, ಇದರಿಂದ ತುಂಬಾ ಬೆನಿಫಿಟ್ ಇದೆ. ಇದು ತುಂಬ ನಮ್ಗೆ ಏನೇನು ಬೆನಿಫಿಟ್ ಇದೆ ಅಂದರೆ ಸ್ಕಿನ್ಗೆ ತುಂಬ ಒಳ್ಳೇದಿದು. ಇದನ್ನು ಪಾನಕ ಎಲ್ಲ ಮಾಡ್ಕೊಂಡು ಕುಡಿದ್ರೆ ತುಂಬ ಒಳ್ಳೆಯದು. ಮತ್ತು ಕಲರ್ದು ಸ್ಕಿನ್ ಕಲರು ಗ್ಲೋ ಆಗುತ್ತೆ, ಹಾರ್ಟ್ಗೆ ಕಂಟ್ರೋಲ್ ಆಗುತ್ತೆ, ಬೋನ್ ಹೆಲ್ತು ತುಂಬಾ ಚೆನ್ನಾಗಿರುತ್ತೆ, ಮತ್ತು ಇಮ್ಯುನಿಟಿ ಬೂಸ್ಟ್ ಆಗುತ್ತೆ. ಇಷ್ಟೆಲ್ಲ ಹೆಲ್ಪು ಈ ಹಣ್ಣಿಂದ ಇರುತ್ತೆ. ನೋಡಿ, ಇದನ್ನು ಫಸ್ಟ್ ಕಟ್ ಮಾಡಿ ಇದರಿಂದ ತಿರುಳೆಲ್ಲ ತೆಗ್ದಿದ್ದೀನಿ. ಒಂದು ಸ್ಪೂನಲ್ಲಿ ಕಟ್ ಮಾಡಿರೋದು ತಿರುಳೆಲ್ಲ ತೊಗೋಬೇಕು. ಇದು ತೊಗೊಂಡು ಮಿಕ್ಸಿಗೆ ಹಾಕಿ ಸಣ್ಣಗೆ ರುಬ್ಬಬೇಕು. ಸೊ ಮಿಕ್ಸಿಗೆ ಹಾಕಿ ನೋಡಿ, ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಮಿಕ್ಸಿಗೆ ಹಾಕ್ಕೊಂಡು ಇದಕ್ಕೆ ಎಷ್ಟು ಬೇಕು ಅಷ್ಟು ಸಕ್ಕರೆ ಹಾಕೋಬೇಕು. ಹಣ್ಣಿಂದು ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ. ನಮಗೆ ಪ್ರತಿಯೊಬ್ಬರಿಗೂ ನಮ್ಮ ಬಾಡಿಗೆ ಎಲ್ಲ ಥರದ ಕಲರ್ ಇರೋದ ಫುಡ್ಡು ತರಕಾರಿ ಎಲ್ಲ ಉಪಯೋಗಿಸಿದ್ರೆ ತುಂಬ ಒಳ್ಳೆಯದು. ನೋಡಿ, ಇದಕ್ಕೆ ಎಷ್ಟು ಶುಗರ್ ಬೇಕು ಅಷ್ಟು ಶುಗರು ಹಾಕೋತಾ ಇದ್ದೀನಿ. ಇದಕ್ಕೆ ಇದು ಐಸ್ ಹಾಕ್ತಾ ಇದ್ದೀನಿ, ಐಸು ಹಾಕಿದ್ದೀನಿ. ಐಸ್ ಹಾಕಿದ್ದೀನಿ. ನೋಡಿ, ಐಸ್ ಹಾಕ್ಬಿಟ್ಟು ಚೆನ್ನಾಗಿ ರುಬ್ಬಬೇಕು. ಇದಕ್ಕೆ ಚೆನ್ನಾಗಿ ರುಬ್ಬೋಣ. ಮಿಕ್ಸಿಲಿ ಸ್ವಲ್ಪ ಸಣ್ಣಕ್ಕೆ ರುಬ್ಬಬೇಕು. ಈಗ ಬೇಸಿಗೆ ಸಮ್ಮರ್ ಇರೋದ್ರಿಂದ ಸ್ವಲ್ಪ ಐಸ್ಗಳು ಉಪಯೋಗಿಸೋದ್ರಿಂದ ಐಸ್ನ ಹಾಕ್ಕೊಂಡು ಉಪಯೋಗಿಸ್ಕೊಬೋದು ಯಾವಾಗ್ಲೂ. ನೋಡಿ, ಈಗ ಎಲ್ಲ ಹಾಕಿದ್ದೀನಿ, ಮಿಕ್ಸಿಲಿ ರುಬ್ಬೋಣ. ಚೆನ್ನಾಗಿ ರುಬ್ಬಾದ್ಮೇಲೆ ಇದರಿಂದ ಮತ್ತೆ ಇನ್ನೊಂದು ಇದಕ್ಕೆ ಇನ್ನೇನು ಹೊಸಾದಿ ಏನು ಇಂಗ್ರೀಡಿಯೆಂಟ್ಸು ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಚಿಯಾ ಸೀಡು ಉಪಯೋಗಿಸ್ತಾ ಇದ್ದೀನಿ. ಈ ಚಿಯಾ ಸೀಡು ಇದು ಇಮ್ಯುನಿಟಿ ಬೂಸ್ಟ್ ಆಗುತ್ತೆ ನಮಗೆ, ಮತ್ತು ಹೈಡ್ರಾಕ್ಷನ್ ಬಾಡಿ ಆಗುತ್ತೆ, ಸಪೋರ್ಟ್ಸು ಡೈಜೆಷನ್ ಆಗುತ್ತೆ. ಇಷ್ಟೆಲ್ಲ ಬೆನಿಫಿಟ್ ಇರೋ ಚಿಯಾ ಸೀಡನ್ನ ನಾವು ಉಪಯೋಗಿಸ್ತಾ ಇದ್ದೀವಿ. ನೋಡಿ, ಇಷ್ಟು ಈಗ ಜ್ಯೂಸ್ ಮಾಡಿದ್ದೀನಿ. ಈ ಜ್ಯೂಸ್ಗೆ ಇನ್ನು ಮುಂದಕ್ಕೆ ಏನು ಮಾಡೋಣ ಅಂತ ಇದೆಲ್ಲ ಆದಮೇಲೆ ಇದಕ್ಕೆ ನೋಡಿ ಹೊಸ್ದಾಗಿ ಇದಕ್ಕೆ ಚಿಯಾ ಸೀಡ್ ಉಪಯೋಗಿಸ್ಬೇಕು. ಇದನ್ನು ಹಾಗೇನೂ ಕುಡಿಬೋದು. ಚಿಯಾ ಸೀಡ್ ಹಾಕಿದ್ರೆ ಇನ್ನೂ ಸ್ವಲ್ಪ ಇದ್ರ ಹೆಲ್ತ್ ಬೆನಿಫಿಟ್ಟು ಜಾಸ್ತಿ ಆಗುತ್ತೆ. ನೋಡಿ, ಈ ಚಿಯಾ ಸೀಡ್ ತೊಗೊಂಡಿದ್ದೀನಲ್ಲ, ಇದನ್ನು ಒಂದು ಸ್ಪೂನಷ್ಟು ತೊಗೊಂಡಿದ್ದೀನಿ. ಇದನ್ನು ಒಂದು 4 ಸ್ಪೂನ್ ನೀರು ಹಾಕ್ಬಿಟ್ಟು ಒಂದು 2 ಅವರ್ಸ್ ನೆನೆಸ್ಬೇಕು. ಅದು ಸ್ವಲ್ಪ ಬಲ್ಜ್ ಆಗುತ್ತೆ, ದಪ್ಪ ಆದಾಗ ಅದನ್ನು ಇದರಿಂದ ತುಂಬಾ ಬೆನಿಫಿಟ್ ಇದೆ. ಇದು ಮತ್ತು ನಮ್ಮ ಹೆಲ್ತನ್ನ ವೆಯ್ಟ್ ಕಮ್ಮಿ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಈ ಚಿಯಾ ಸೀಡಿಂದ. ಇದನ್ನು ನೆನೆಸಿದ್ದೀನಿ, ಒಂದು ಸೋಕ್ ಮಾಡಿದ್ದೀನಿ. ಆಮೇಲೆ ಅದು ಇನ್ನೂ ಸ್ವಲ್ಪ ಐಸು ಹಾಕೋಣ. ಅದಕ್ಕೆ ಐಸ್ ಹಾಕ್ಕೊಂಡು ಈ ಚಿಯಾ ಸೀಡು ಮತ್ತು ಇಲ್ಲಿ ನೋಡಿ, ಜ್ಯೂಸ್ನೊಳಗೆ ಚಿಯಾ ಸೀಡ್ ಹಾಕಿ ಜ್ಯೂಸ್ಗೆ ಹಾಕಿ ಇದ್ರ ಮೇಲೆ ಸ್ವಲ್ಪ ಚಿಯಾ ಸೀಡ್ ಹಾಕ್ಕೊಂಡು ಕುಡಿಯೋಣ. ಇದ್ರ ಕುಡಿದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ. ಈ ಥರ ಮಾಡ್ಕೊಂಡು ಕುಡೀರಿ ಫ್ರೆಂಡ್ಸ್, ತುಂಬ ಒಳ್ಳೆಯದು. ನಮಗೆ ಈ ಕರ್ಬೂಜದ ಹಣ್ಣದ ಕಾಲ ಇವಾಗ ಬೇಸಿಗೆ ಸಮ್ಮರಲ್ಲಿ ಪ್ರಕೃತಿದತ್ತವಾಗಿ ಈ ಕರ್ಬೂಜದ ಹಣ್ಣು ಸಿಗುತ್ತೆ. ಕರ್ಬೂಜ ಹಣ್ಣನ್ನು ಉಪಯೋಗಿಸ್ಕೊಂಡು ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡಿದಾಗ ನಮಗೆ ಇನ್ನು ಹೆಲ್ತ್ ಬೆನಿಫಿಟ್ಟು ಜಾಸ್ತಿ ಆಗುತ್ತೆ. ಆ ಕಾಲಕ್ಕೆ ಯಾವ್ಯಾವ ಥರ ತರಕಾರಿ ಹಣ್ಣುಗಳೆಲ್ಲ ಸಿಗುತ್ತೆ ಅದನ್ನು ನಾವು ಉಪಯೋಗಿಸ್ಕೊಂಡು ತಿಂದರೆ ಒಳ್ಳೆಯದು. ಈ ಸೇಬು ಎಲ್ಲ ತೊಗೊಂಡ್ರೆ ಸ್ವಲ್ಪ ಇವಾಗ ಕಾಸ್ಟ್ಲಿ. ಈ ಚಿಯಾ ಸೀಡು, ಕರ್ಬೂಜದ ಹಣ್ಣು ಅದೆಲ್ಲ ತುಂಬ ಕಮ್ಮಿ. ಮತ್ತು ಇದು ಕಲ್ಲಂಗಡಿ ಹಣ್ಣು ರೇಟ್ ಕಮ್ಮಿ. ಅದನ್ನೆಲ್ಲ ಜ್ಯೂಸ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್, ಈ ಥರ ಕಲ್ಲಂಗಡಿ ಹಣ್ಣು ಮತ್ತು ಕರ್ಬೂಜದ ಹಣ್ಣದ ಜ್ಯೂಸ್ಗಳೆಲ್ಲ ಮಾಡ್ಕೊಂಡು ಕುಡಿದ್ರೆ ಈ ಬೇಸಿಗೆ ಕಾಲಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಮತ್ತು ಸಬ್ಜಾ ಸೀಡು, ಇದು ಚಿಯಾ ಸೀಡ್ ಅಂತೀವಲ್ಲ, ಸಬ್ಜಾ ಸೀಡ್ ಬೇರೆ, ಇದು ಚಿಯಾ ಸೀಡ್ ಬೇರೆ. ಚಿಯಾ ಸೀಡನ್ನ ದಿನ ಕುಡಿಯೋ ನೀರೊಳಗೆ 1 ಸ್ಪೂನು ಹಾಕಿ ಅದನ್ನು ಡೈಲಿ ಸಾಯಂಕಾಲ ತನಕ ಕುಡಿದ್ರೆ ಬಾಡಿಗೆ ತುಂಬ ಹೆಲ್ತ್ ಬೆನಿಫಿಟ್ ಸಿಗುತ್ತೆ. ನಮಗೆ ಬಾಡಿ ಕೂಲ್ ಆಗುತ್ತೆ, ಮತ್ತು ಮೋಷನ್ ಇದು ಈಸಿ ಆಗುತ್ತೆ, ಡೈಜೆಷನ್ ಪವರ್ ಚೆನ್ನಾಗಿರುತ್ತೆ, ಹೊಟ್ಟೆ ನೋವು ಅದೆಲ್ಲ ಬರೋದೆಲ್ಲ ಕಮ್ಮಿ ಆಗುತ್ತೆ, ಮತ್ತು ಹಾರ್ಟ್ಗೆ ತುಂಬಾ ಒಳ್ಳೆಯದು, ಬೋನ್ಸ್ಗೆಲ್ಲ ಒಳ್ಳೆಯದಂತೆ. ನೋಡಿ ಫ್ರೆಂಡ್ಸ್, ಇದನ್ನೆಲ್ಲ ಉಪಯೋಗಿಸಿದ್ರೆ ನಾವು ಏನೇನಕ್ಕೆ ಉಪಯೋಗಿಸ್ಬೇಕು ಅಂತ ನಾವು ಮೊದಲು ತಿಳ್ಕೊಬೇಕು. ನಾವು ಅಡುಗೆ ಮನೇಲಿ ಏನೇನು ಫುಡ್ನ ಜಾಸ್ತಿ ಉಪಯೋಗಿಸ್ಬೇಕು, ಅದರಿಂದ ಮನೆ ಕುಟುಂಬಕ್ಕೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಹಾಗಾಗಿ ಚಿಯಾ ಸೀಡನ್ನ ನಾವು ಜಾಸ್ತಿ ಯೂಸ್ ಮಾಡ್ಕೋಬೇಕು. ಈ ಥರ ಜ್ಯೂಸ್ಗಳು ಈಗ ಬೇರೆ ಊಟ, ಅನ್ನ ಸಾಂಬಾರು ಎಲ್ಲ ಊಟ ಮಾಡೋದಕ್ಕಿಂತ ಈ ಜ್ಯೂಸ್ಗಳು ಮಾಡಿ ಕುಡಿದ್ರೇ ತುಂಬ ಒಳ್ಳೆಯದು. ಈ ಥರ ಕಲ್ಲಂಗಡಿ ಹಣ್ಣು ಜ್ಯೂಸು, ಸಪೋಟ, ಮತ್ತು ಮೋಸಂಬಿ,
ದ್ರಾಕ್ಷಿ ಪ್ರತಿಯೊಂದು ಹಣ್ಣುಗಳ್ನೂ ಅಥವಾ ಅದೇನೇ ರಾ ಹಣ್ಣುಗಳು ತಿಂದ್ರೂ ತುಂಬ ಒಳ್ಳೆಯದು. ಇಷ್ಟೆಲ್ಲ ಬೆನಿಫಿಟನ್ನು ಉಪಯೋಗಿಸ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.